ನಾನಿವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಮಿಕ್ಸ್ ವೆಜಿಟೇಬಲ್ ಅವಲಕ್ಕಿ ಮಾಡಿದ್ದೆ. ಹೆಲ್ದಿನೂ ಆಗಿತ್ತು, ಟೇಸ್ಟಿನೂ ಆಗಿತ್ತು, ಮಾಡೋದು ಸಿಂಪಲ್ ಐತಿ. ಬರ್ರಿ ಫ್ರೆಂಡ್ಸ್, ಹೆಂಗೆ ಮಾಡೋದು ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೊಂದು ಬಾಳ್ಗಿ ಬಿಸಿಗಿಟ್ಟು ಎಣ್ಣೆ ಕಾಸ್ಕೊಂಡೇನಿ. ಎಣ್ಣೆ ಚಲೋ ತಂಗ ಆದಮೇಲೆ ಅದಕ್ಕೆ ಶೇಂಗಾ ಕಾಳು ಹಾಕ್ಕೊಂಡಿದ್ದೆ. ಶೇಂಗಾ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೊಂಡ್ಬಿಡೋಣ. ಹಂಗೆ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಂಡೇನಿ. ಹಸಿ ಮೆಣ್ಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡೇನಿ. ಒಂದೆರಡು ಕೆಂಪು ಮೆಣ್ಸಿನ್ಕಾಯಿನೂ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡೇನಿ. ಒಂದು ಸತಿ ನಮ್ಮ ಒಗ್ಗರಣೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟಿರೋಂಥ ಉಳ್ಳಾಗಡ್ಡಿನ ಹಾಕೊಳ್ಳೋಣ. ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಉಳ್ಳಾಗಡ್ಡಿನ ಸ್ವಲ್ಪ ಬಾಡಿಸ್ಕೊಂಬಿಡೋಣ. ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ ಹೆಚ್ಚಿಟ್ಟಿರೋಂಥ ತರಕಾರಿನ ಹಾಕ್ಕೊಳ್ಳೋಣ. ನಾನಿಲ್ಲೇ ಕ್ಯಾಬೇಜ್ ತೊಗೊಂಡೇನಿ ಮತ್ತು ಹಸಿರು ವಟಾಣಿ ಕಾಳನ್ನು ತೊಗೊಂಡೇನಿ. ಬೀನ್ಸ್, ಫ್ರೆಶ್ ಆಗಿರೋ ಬೀನ್ಸು, ಗಜ್ಜರಿ ಮತ್ತು ಆಲೂಗಡ್ಡೆ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಎಲ್ಲ ತರಕಾರಿ ಹಾಕೋದಾದ್ಮೇಲೆ ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾವೆಲ್ಲ ಹಸಿ ತರಕಾರಿ ಹಾಕೇವಿ. ಒಂದು ಸ್ವಲ್ಪ ತರಕಾರಿ ಚಲೋ ತಂಗ ಬೇಯಲಿ ಅಂತ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಒಂದು 4-5 ನಿಮಿಷ ನಾ ಈ ಒಗ್ಗರಣೆನ ಬೇಯಕ್ಕೆ ಬಿಟ್ಬಿಟ್ಟಿದ್ದೆ. 4-5 ನಿಮಿಷಕ್ಕೆಲ್ಲ ನಮ್ಮ ತರಕಾರಿನೂ ಚಲೋ ಬೆಂದೈತಿ. ಈಗ ಇದಕ್ಕೆ ಸಣ್ಣ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಮ್ಮೆ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ನಮ್ದು ಒಗ್ಗರಣೆ ರೆಡಿ ಆಗೈತಿ. ಈಗ ನಾವು ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅವಲಕ್ಕಿನ ಹಾಕ್ಕೊಂಬಿಡೋಣ. ನಾ ಅವಲಕ್ಕಿನ ಸ್ವಚ್ಛಕ್ಕೆ ತೊಳೆದು ಸ್ವಲ್ಪ ಹೊತ್ತು ನೆನೆಸಿ ನೀರು ತೆಗೆದು ಇಟ್ಟಿದ್ದೆ. ಈಗ ನೆಂದಿರೋಂಥ ಅವಲಕ್ಕಿನ ಹಾಕ್ಕೊಂಡು ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ನಿಂಬೆಹಣ್ಣು ರಸ ಹಾಕೊಂಡ್ಬಿಟ್ರೆ ನಮ್ದು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಮಿಕ್ಸ್ ವೆಜಿಟೇಬಲ್ ಅವಲಕ್ಕಿ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಒಂದು 2 ನಿಮಿಷ ಚಲೋ ತಂಗ ಇದನ್ನು ಬಿಸಿ ಮಾಡ್ಕೊಂಬಿಡೋಣ. ಬಿಸಿ ಬಿಸಿ ಅವಲಕ್ಕಿ ತಿನ್ನಾಕನ ಮಜಾ ಬರ್ತೈತಿ. ಈಗ ನಿಂಬೆಹಣ್ಣು ರಸ ಹಾಕ್ಕೊಂಡೇನಿ. ನಮ್ದು ಅವಲಕ್ಕಿ ಇಲ್ಲೇ ರೆಡಿ ಆಗೈತಿ. ನೀವು ಈ ರೀತಿ ಒಂದು ಹೆಲ್ದಿ ಅವಲಕ್ಕಿನ ಟ್ರೈ ಮಾಡಿ ನೋಡಿರಿ. ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ನನ್ನ ಎಲ್ಲ ವಿಡಿಯೋಸ್ಗೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ. ನನ್ನ ಎಲ್ಲ ವಿಡಿಯೋ ನೋಡಿದ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು.